ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಗರ್ಭಪಾತವಾಗಲಿಕ್ಕೆ ಅಥವಾ ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗಲಿಕ್ಕೆ ಕಾರಣಗಳೇನು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ನ್ಯಾಚುರಲ್ ಆಗಿ ಕನ್ಸೀವ್ ಆಗುವ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಕೆಲವು ದಂಪತಿಗಳಿಗೆ ಸಮಸ್ಯೆ ಇರಬಹುದೆಂದು ಅರಿತುಕೊಳ್ಳುವ ಮೊದಲು ಸತತವಾಗಿ ವರ್ಷಗಳವರೆಗೆ ಪ್ರಯತ್ನಿಸುತ್ತಾರೆ. IVF ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬ ಜನರಿಗೆ ತಿಳಿದಿರುತ್ತೆ. ಇದು ಫಲವತ್ತತೆಗೆ ಸಂಬಂಧಿಸಿದಾಗಿದೆ ಮತ್ತು ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ಪಡೆಯಲು ಸಹಾಯ ಮಾಡುತ್ತೆ. ಗರ್ಭಪಾತವೆನ್ನುವುದು ಅದು ನ್ಯಾಚುರಲ್ ಆಗಿರ್ಬೋದು ಅಥವಾ IVF ಮಾಡಿದ ನಂತರವೂ ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗ್ಬೋದು. ಫಲವತ್ತಾದ ಮೊಟ್ಟೆಯು ಗರ್ಭಾಶಯದ ಒಳಪದರಕ್ಕೆ ಯಶಸ್ವಿಯಾಗಿ ಅಂಟಿಕೊಳ್ಳದಾಗ ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗಿ ಮಿಸ್ಕ್ಯಾರೇಜ್ ಆಗುವಂಥದ್ದು. ಫಲವತ್ತಾದ ಮೊಟ್ಟೆ ಅಥವಾ ಬ್ಲಾಸ್ಟೋಸಿಸ್ಟ್ ಯಶಸ್ವಿಯಾಗಿ ಅಂಟಿಕೊಂಡಾಗ ಮಾತ್ರ ನಿಮ್ಮ ಗರ್ಭಧಾರಣೆ ಯಶಸ್ವಿಯಾಗಿದೆ ಅಂತೇಳಿ ಅರ್ಥ. ಹಾಗಾಗಿ ನ್ಯಾಚುರಲ್ ಆಗಿ ಅಥವಾ IVF ಸಮಯದಲ್ಲಿ ಈ ಪ್ರಕ್ರಿಯೆ ಯಶಸ್ವಿ ಗರ್ಭಧಾರಣೆಗೆ ನಿರ್ಣಾಯಕವಾಗಿದೆ. ಯಾಕಂದರೆ ಭ್ರೂಣವು ಪೋಷಕಾಂಶಗಳನ್ನು ಸ್ವೀಕರಿಸಲು ಮತ್ತು ಬೆಳೆಯಲು ಸರಿಯಾಗಿ ಅಳವಡಿಕೆಯಾಗಬೇಕು. ಸೊ ಇವಾಗ ನ್ಯಾಚುರಲ್ ಆಗಿ ಇರ್ಬೋದು ಅಥವಾ IVF ಮಾಡಿದ ನಂತರವೂ ಗರ್ಭಪಾತವಾಗಲಿಕ್ಕೆ ಅಥವಾ ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗಲಿಕ್ಕೆ ಕಾರಣಗಳೇನು ಅನ್ನೋದರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಕಾರಣ ಭ್ರೂಣದ ತೊಂದರೆಗಳು. ಇದರಲ್ಲಿ ಭ್ರೂಣವು ಆನುವಂಶಿಕ ಸಮಸ್ಯೆಗಳನ್ನು ಹೊಂದಿದ್ದರೆ ಅಥವಾ ಸರಿಯಾಗಿ ಬೆಳವಣಿಗೆಯಾಗದಿದ್ದರೆ ಅದು ಗರ್ಭಾಶಯಕ್ಕೆ ಅಂಟಿಕೊಳ್ಳುವುದಿಲ್ಲ. IVF ವಿಫಲವಾಗಲು ಇದು ಪ್ರಮುಖ ಕಾರಣವಾಗಿರುತ್ತೆ. ಗುಣಮಟ್ಟದ ಭ್ರೂಣದಿಂದ ಮಾತ್ರ ಮಹಿಳೆ ಗರ್ಭಧರಿಸಲು ಸಾಧ್ಯ. ಭ್ರೂಣದ ಗುಣಮಟ್ಟ ಕಳಪೆಯಾಗಿದ್ದರೆ ಗರ್ಭಧಾರಣೆ ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ IVF ಕೆಲ ಸಮಯ ಸಫಲವಾದಂತೆ ಕಂಡುಬಂದರೂ ನಂತರ ಗರ್ಭಪಾತಕ್ಕೊಳಗಾಗುವ ಸ್ಥಿತಿ ನಿರ್ಮಾಣವಾಗುತ್ತೆ. ನೆಕ್ಸ್ಟ್ ಕಾರಣ ಗರ್ಭಾಶಯದ ಸಮಸ್ಯೆಗಳು. ಗರ್ಭಾಶಯದ ತೊಂದರೆಯಾಗಿರುವಂಥ ಫೈಬ್ರಾಯ್ಡ್ಸ್ಗಳಿರ್ಬೋದು ಅಥವಾ ಗರ್ಭಕೋಶದ ಒಳಪದರವು ತೆಳುವಾಗಿದ್ದರೆ ಭ್ರೂಣ ಅಂಟಿಕೊಳ್ಳುವುದನ್ನು ತಡೆಯಬಹುದು. ಇಲ್ಲಿ ಮಹಿಳೆಯ ಆರೋಗ್ಯ ಕೂಡ ಮುಖ್ಯವಾಗಿರುತ್ತೆ. ಗರ್ಭಾಶಯದಲ್ಲಿ ಯಾವುದೇ ಸಮಸ್ಯೆ ಹೊಂದಿದ್ದರೂ IVF ವೈಫಲ್ಯದ ಸಾಧ್ಯತೆ ಹೆಚ್ಚಾಗಿರುತ್ತೆ. ಗರ್ಭಾಶಯದಲ್ಲಿ ಸಮಸ್ಯೆ ಇದ್ದಲ್ಲಿ ಭ್ರೂಣ ಅಳವಡಿಕೆಗೆ ಅಡ್ಡಿಯಾಗ್ಬೋದು. ಸೊ ಹಾಗಾಗಿ ಗರ್ಭಾಶಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಹೊಂದಿದ್ದರೂ ಮಹಿಳೆ IVF ಮಾಡುವ ಮೊದಲು ಚಿಕಿತ್ಸೆ ಪಡೆಯುವುದು ಒಳ್ಳೆಯದು. ನೆಕ್ಸ್ಟ್ ಕಾರಣ ಹಾರ್ಮೋನ್ ಅಸಮತೋಲನ. ಪ್ರೊಜೆಸ್ಟರಾನ್ನಂತಹ ಹಾರ್ಮೋನುಗಳು ಸರಿಯಾದ ಪ್ರಮಾಣದಲ್ಲಿಲ್ಲದಿದ್ದರೆ ಗರ್ಭಾಶಯವು ಭ್ರೂಣವನ್ನು ಒಪ್ಪಿಕೊಳ್ಳಲು ರೆಡಿ ಇರುವುದಿಲ್ಲ. ಮಹಿಳೆಯರ ಹಾರ್ಮೋನಿನಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಾವು ಕಾಣ್ಬೋದು. ಹಾರ್ಮೋನ್ ಬದಲಾವಣೆಯಿಂದ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಅದರಲ್ಲೂ ಕೂಡ ಗರ್ಭಧಾರಣೆ ಕೂಡ ಸೇರಿದೆ. ಹಾರ್ಮೋನುಗಳ ಅಸಮತೋಲನಗೊಂಡಾಗ IVF ಪ್ರಕ್ರಿಯೆ ಕೂಡ ವಿಫಲವಾಗುತ್ತದೆ. ನೆಕ್ಸ್ಟ್ ಕಾರಣ ಏಜ್ ಫ್ಯಾಕ್ಟರ್. IVF ಯಶಸ್ವಿಯಾಗಲು ವಯಸ್ಸು ಕೂಡ ಕಾರಣವಾಗಿರುತ್ತೆ. ಮಹಿಳೆಯರಿಗೆ ವಯಸ್ಸಾದಂತೆ ಮೊಟ್ಟೆಗಳ ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಮತ್ತು ಗರ್ಭಾಶಯದ ಪರಿಸರವು ಕ್ಷೀಣಿಸಬಹುದು. ಇದು ಅಳವಡಿಕೆಯನ್ನು ಕಠಿಣಗೊಳಿಸುತ್ತದೆ. ವಯಸ್ಸು ಹೆಚ್ಚಾದಂತೆ ಅಂಡಾಣು ಮತ್ತು ವೀರ್ಯದ ಗುಣಮಟ್ಟ ಹದಗೆಡುತ್ತದೆ. ಹಾಗಾಗಿ ಪುರುಷರಲ್ಲಿ 45 ವರ್ಷದ ನಂತರ ವೀರ್ಯದ ಗುಣಮಟ್ಟ ಕಡಿಮೆ ಆಗ್ಬೋದು. ಆದರೆ ಮಹಿಳೆಯರಲ್ಲಿ 35 ವರ್ಷದ ನಂತರ ಮೊಟ್ಟೆಗಳ ಗುಣಮಟ್ಟ ಹದಗೆಡುತ್ತೆ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವುದಾದರೆ ಆದಷ್ಟು ಬೇಗ ಪ್ಲ್ಯಾನ್ ಮಾಡುವುದು ಒಳ್ಳೆಯದು. ವಯಸ್ಸು ಆಗ್ತಾ ಹೋದಂಗೆ ನೀವು IVFಗೆ ಒಳಗಾದರೆ ಕೆಲವರಿಗೆ IVF ವಿಫಲವಾಗುವಂಥ ಸಾಧ್ಯತೆ ಇರುತ್ತೆ. ಈ ವಯಸ್ಸು ಕೂಡ ನಿಮ್ಮ IVF ವಿಫಲವಾಗಲು ಕಾರಣವಾಗ್ಬೋದು. ನೆಕ್ಸ್ಟ್ ಕಾರಣ ಜೀವನ ಶೈಲಿಯ ಅಂಶಗಳು. ಧೂಮಪಾನ ಇರ್ಬೋದು, ಅತಿಯಾದ ಮದ್ಯಪಾನ ಇರ್ಬೋದು, ಓವರ್ ವೆಯ್ಟ್ ಇರ್ಬೋದು, ಭ್ರೂಣ ಮತ್ತು ಗರ್ಭಾಶಯದ ಮೇಲೆ ಪರಿಣಾಮ ಬೀರ್ಬೋದು. ಇದು ಅಳವಡಿಕೆಯ ಸಮಸ್ಯೆಗೆ ಕಾರಣವಾಗ್ಬೋದು. ಇವಾಗ ಒಂದು ವೇಳೆ ನೀವು IVF ಮಾಡಿಸಿದರೆ ಅಂಥವರಲ್ಲಿ ಇಂಪ್ಲಾಂಟೇಷನ್ ವೈಫಲ್ಯತೆಗೆ ಯಾವೆಲ್ಲ ಕಾರಣಗಳಿರ್ತವೆ ಅಂತ ನೋಡ್ತಾ ಹೋಗೋದಾದರೆ ಇದರಲ್ಲಿ ಸಾಮಾನ್ಯವಾಗಿ ಅನೇಕ ಕಾರಣಗಳಿರ್ತವೆ.
ದಂಪತಿಗಳಿಗೆ ಅವರು ಸರಿಯಾದ ಅಥವಾ ಹೆಸರಾಂತ ಪ್ರತಿಷ್ಠಿತ IVF ಆಸ್ಪತ್ರೆಯಿಂದ ತಮ್ಮ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಎಂದು ಖಚಿತಪಡಿಸ್ಕೋಬೇಕು. ಅಂದರೆ ಅಲ್ಲಿ ಎಲ್ಲ ರೀತಿಯ ಫೆಸಿಲಿಟಿಗಳಿದ್ದಾವ ಅಥವಾ ಒಂದು ಒಳ್ಳೆಯ ಹಾಸ್ಪಿಟ್ಲ್ ಇದೆಯಾ ಅಂಥೇಳಿ ಅವರು ಕರೆಕ್ಟಾಗಿ ಫಸ್ಟ್ ಚೆಕ್ ಮಾಡ್ಕೋಬೇಕಾಗತ್ತೆ. ಹೆಚ್ಚಿನ ಶೇಕಡಾವಾರು ದಂಪತಿಗಳು ಹಣವನ್ನು ಉಳಿಸಲು ಹೋಗ್ತಾರೆ ಮತ್ತು ಸರಿಯಾದ ಸೌಲಭ್ಯಗಳ ಕೊರತೆಯೊಂದಿಗೆ ಸಣ್ಣ ಸುಸಜ್ಜಿತ ಕ್ಲಿನಿಕ್ನಿಂದ ತಮ್ಮ ಚಿಕಿತ್ಸೆಯನ್ನು ಪಡೆಯುತ್ತಾರೆ. ಹಾಗಾಗಿ ನುರಿತ ವೈದ್ಯರು ಭ್ರೂಣ ವರ್ಗಾವಣೆ ವಿಧಾನವನ್ನು ನಿರ್ವಹಿಸುವುದು ಯಶಸ್ವಿ IVFಗೆ ನಿರ್ಣಾಯಕವಾಗಿದೆ. ಇವಾಗ ಈ ಒಂದು IVF ಫೇಲ್ಯೂರ್ ಆಗಲಿಕ್ಕೆ ಈ ಥರ ಯಾವ ಕಾರಣಗಳು ಇರ್ಬೋದು ಅಂತ ಹೇಳಿದರೆ, ಭ್ರೂಣ ವರ್ಗಾವಣೆಯಾದ ನಂತರ ಸುಮಾರು ಅಂಶಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಅಂತಹ ಅಂಶಗಳನ್ನು ನೀವು ಫಾಲೋ ಮಾಡದೇ ಇದ್ದಲ್ಲಿ ಈ ಒಂದು IVF ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳಿರ್ತವೆ. ಇದರಲ್ಲಿ ಶ್ರಮದಾಯಕ ಅಥವಾ ಹೆವಿ ವರ್ಕ್ ಇಂತಹ ಚಟುವಟಿಕೆಯಲ್ಲಿ ತೊಡಗದಂತೆ ನೋಡ್ಕೊಳ್ಬೇಕಾಗತ್ತೆ. ಸ್ಟ್ರಿಕ್ಟಾಗಿ ಆರೋಗ್ಯದ ಕಡೆಗೆ ಅಥವಾ ಆಹಾರದ ಕಡೆಗೆ ನೀವು ಗಮನ ಹರಿಸ್ಬೇಕಾಗತ್ತೆ. ಕೆಲವೊಂದು ನಿರ್ಬಂಧಿತ ಆಹಾರವನ್ನು ನೀವು ತಪ್ಪಿಸ್ಬೇಕು. ಮದ್ಯಪಾನ ಇರ್ಬೋದು, ಧೂಮಪಾನ, ಇವುಗಳನ್ನು ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚಿಂದನೂ ಅವಾಯ್ಡ್ ಮಾಡಿಬಿಡಬೇಕಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ಡಾಕ್ಟರ್ಗಳು ಸೂಚಿಸಿದಂತೆ ನಡೆದುಕೊಳ್ಳದಿದ್ದರೆ IVF ಫೇಲ್ಯೂರ್ ಆಗ್ಬೋದು. ಸೊ ಹಾಗಾಗಿ ವೈದ್ಯರು ಸೂಚಿಸಿದಂತೆ ನೀವು ನಡೆದುಕೊಳ್ಬೇಕಾಗತ್ತೆ. ಕೆಲವೊಂದು ಅಂಶಗಳನ್ನು ಅವರು ಫಾಲೋ ಮಾಡಲಿಕ್ಕೆ ಹೇಳ್ತಾರೆ, ಕೆಲವೊಂದು ಅಂಶಗಳನ್ನು ಅವರು ಬಿಡಲಿಕ್ಕೆ ಹೇಳ್ತಾರೆ. ಇವುಗಳನ್ನು ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ನೆಕ್ಸ್ಟ್, IVF ವಿಫಲತೆಗೆ ಸ್ಥೂಲಕಾಯ ಕಾರಣವಾಗ್ಬೋದು. ಬೊಜ್ಜು ಮಹಿಳೆಯರ ಬಂಜೆತನಕ್ಕೆ ಮುಖ್ಯ ಕಾರಣವಾಗ್ಬೋದು. ಅಂದರೆ IVF ವಿಫಲವಾಗಲು ಈ ಸ್ಥೂಲಕಾಯನು ಕೂಡ ಕಾರಣವಾಗ್ಬೋದು. ಅಧಿಕ ತೂಕ ಹೊಂದಿರುವ ಮಹಿಳೆಯರಲ್ಲಿ ಭ್ರೂಣದ ಬೆಳವಣಿಗೆಯ ಸಾಧ್ಯತೆ ಕಡಿಮೆ ಆಗಿರುತ್ತೆ. ಹಾಗಾಗಿ ಅಧಿಕ ತೂಕ ಹೊಂದಿರುವವರಿಗೆ IVF ಮೊದಲು ತೂಕ ಇಳಿಸಿಕೊಳ್ಳುವಂತೆ ಸಲಹೆ ನೀಡಲಾಗುತ್ತೆ. ಹಾಗಂತ ಹೇಳಿ ತೂಕ ವಿಪರೀತ ಕಡಿಮೆ ಇದ್ರೂ IVF ವಿಫಲವಾಗುತ್ತೆ. ಅಂಡಾಶಯದ ಸಮಸ್ಯೆ. ಉತ್ತಮ ಗುಣಮಟ್ಟದ ಭ್ರೂಣಕ್ಕೆ ಉತ್ತಮ ಗುಣಮಟ್ಟದ ಮೊಟ್ಟೆಗಳ ಅಗತ್ಯವಿರುತ್ತೆ. ಅದೇ ಕೆಲವು ಮಹಿಳೆಯರ ಎಗ್ ಕಳಪೆಯಾಗಿರುತ್ತೆ. ಸೊ ಹಾಗಾಗಿ ಕಳಪೆ ಎಗ್ IVF ವಿಫಲತೆಗೆ ಕಾರಣವಾಗಿರುತ್ತೆ. ಕಡಿಮೆ ಗುಣಮಟ್ಟದ ಎಗ್ಗೆ ಕಳಪೆ ಅಂಡಾಶಯದ ಪ್ರಕ್ರಿಯೆಗೆ ಕಾರಣವಾಗಿರುತ್ತೆ. ನೆಕ್ಸ್ಟ್, ನಾನು ಮುಂಚೆ ತಿಳಿಸಿದ ಹಾಗೆ ಬದಲಾದ ಜೀವನ ಶೈಲಿ. IVF ವಿಫಲತೆಗೆ ನಮ್ಮ ಜೀವನ ಶೈಲಿಯೂ ಕೂಡ ಮುಖ್ಯ ಕಾರಣವಾಗಿರುತ್ತೆ. ಅದರಲ್ಲಿ ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಅನಾರೋಗ್ಯಕರ ಆಹಾರದಂಥ ಅಭ್ಯಾಸಗಳಿರ್ಬೋದು IVF ವಿಫಲತೆಗೆ ಕಾರಣವಾಗ್ಬೋದು. ಸೊ ಹಾಗಾಗಿ IVFಗೆ ಮುನ್ನ ನಿಮ್ಮ ಜೀವನ ಶೈಲಿಯ ಸುಧಾರಣೆಯಾಗಬೇಕು. ನಿತ್ಯ ವ್ಯಾಯಾಮ ಇರ್ಬೋದು, ಯೋಗಗಳ ಅಭ್ಯಾಸ ಮಾಡುವುದರ ಜೊತೆಗೆ ಧೂಮಪಾನದಂತಹ ಅನಾರೋಗ್ಯಕರ ಚಟದಿಂದ ದೂರ ಇರಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ನ್ಯಾಚುರಲಾಗಿ ಟ್ರೈ ಮಾಡುವಂಥ ಸಂದರ್ಭದಲ್ಲಿರ್ಬೋದು ಅಥವಾ IVF ಆದ ನಂತರವೂ ಗರ್ಭಪಾತವಾಗಲಿಕ್ಕೆ ಅಥವಾ ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗಲಿಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಅನ್ನೋದರ ಬಗ್ಗೆ ನಾನು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.